ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ಮೌನವನ್ನು 2 ಸಲ ಸ್ವಾಗತಿಸಿ. ಒಮ್ಮೆ ಒಳ್ಳೆಯ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ಇನ್ನೊಮ್ಮೆ ಅರ್ಥವಿಲ್ಲದ ಸಂಬಂಧಗಳನ್ನ ಕಳ್ಕೊಳ್ಳೋದಕ್ಕೋಸ್ಕರ. ಫ್ರೆಂಡ್ಸ್, ನಾನಿವತ್ತು ಇಲ್ಲಿ ನಂಜನಗೂಡು ತೇರು ಮತ್ತು ನಂಜನಗೂಡು ಸನ್ನಿಧಾನದ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ. ನಾನು ಆ್ಯಕ್ಚುಲಿ ತೇರನ್ನ ಅವತ್ತೇ ಮಾಡಬೇಕಾಗಿತ್ತು ವಿಡಿಯೋನ, ಬಟ್ ನನ್ನ ಅಣ್ಣನಿಗೆ ಹಾರ್ಟ್ ಅಟ್ಯಾಕ್ ಆಗಲಾಗಿ ಯಾವುದೇ ವಿಡಿಯೋನ ಮಾಡಲಿಕ್ಕೆ ನನಗೆ ಅವಕಾಶ ಆಗಲಿಲ್ಲ. ಅಟ್ಲೀಸ್ಟ್ ಅವತ್ತಿಂದು ವಿಷಯನಾದರೂ ನಾನು ತೇರ್ ಬಗ್ಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಹಾಗಾಗಿ ವಿಡಿಯೋನ ಇವಾಗ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನಂಜನಗೂಡು ಯಾರಿಗೆ ತಾನೇ ಗೊತ್ತಿಲ್ಲ? ನಂಜುಂಡೇಶ್ವರ ಸನ್ನಿಧಾನ ಅಂತಲೂ ಕರೀತಾರೆ, ಶ್ರೀಕಂಠೇಶ್ವರ ಸನ್ನಿಧಾನ ಅಂತ ಕೂಡ ಕರೀತಾರೆ. ಈ ನಂಜನಗೂಡಿನ ಗೌತಮ ಪಂಚ ರಥೋತ್ಸವ ಇದೇ ತಿಂಗಳು ಅಂದರೆ ಏಪ್ರಿಲ್ 9ರಂದು ಬೆಳಗಿನ ಜಾವ 5ರಿಂದ 5:40 ಒಳಗಿನ ಶುಭ ಮೀನ ಲಗ್ನದಲ್ಲಿ ಅದ್ಧೂರಿಯಾಗಿ ಜರುಗಿತು ಅಂತಲೇ ಹೇಳ್ಬೋದು. ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತಾದಿಗಳು ಈ ರಥೋತ್ಸವಕ್ಕೆ ಆಗಮಿಸಿದ್ರು ಅಂತಲೇ ಹೇಳ್ಬಹುದು. ಶ್ರೀಕಂಠೇಶ್ವರ ಸ್ವಾಮಿ, ಪಾರ್ವತಿ ಅಮ್ಮನವರು, ಗಣೇಶ, ಸುಬ್ರಹ್ಮಣ್ಯ, ಚಂಡಿಕೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಸರ್ವಾಲಂಕೃತ ರಥಗಳಲ್ಲಿ ಪ್ರತಿಷ್ಠಾಪಿಸಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಈ ರಥೋತ್ಸವದಲ್ಲಿ ಸಾವಿರಾರು ಜನರು ನೆರೆದು ಆ ಭಗವಂತನ ತೇರನ್ನು ತಮ್ಮ ಕೈಯಾರೆ ಎಳೆದು ಆ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಅಂತ ಕೂಡ ಹೇಳಬಹುದು. ಈಗ ಆಲ್ರೆಡಿ ಈ ರಥೋತ್ಸವ ನಡೆದಿರೋದ್ರಿಂದ ಬನ್ನಿ ಒಂದ್ಸಾರಿ ರಥೋತ್ಸವವನ್ನು ನೋಡ್ಕೊಂಡು ಬರೋಣ.
ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಜನ ಕಿಕ್ಕಿರಿದು ಅಲ್ಲಿ ಸೇರಿದ್ದಾರೆ ಅನ್ನೋ ದೃಶ್ಯವನ್ನು ನೀವೆಲ್ಲರೂ ಈಗಾಗಲೇ ಸುಮಾರು ವಿಡಿಯೋಗಳಲ್ಲಿ ನೋಡಿರ್ತೀರ. ಇದು ಒಂದು ಸಣ್ಣ ತುಣುಕು. ಯಾರು ನನ್ನ ಸ್ನೇಹಿತರು, ನನ್ನ ಸಂಬಂಧಿಕರು ಅಲ್ಲಿ ಹೋಗಿದ್ರೋ ಅವರು ಕಳಿಸ್ಕೊಟ್ಟಿರುವಂಥ ವಿಡಿಯೋ. ನೀನು ಇದನ್ನು ಮಾಡಲೇಬೇಕು ಅಂತ ನನ್ನ ಫ್ರೆಂಡ್ಸ್ಗಳು ಒತ್ತಾಯ ಮಾಡಿರೋದ್ರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಇವತ್ತು ನಾನು ಆ ಸನ್ನಿಧಾನದ ಬಗ್ಗೆ ತಿಳಿಸೋಕೆ ಹೊರಟಿದ್ದೀನಿ. ಬನ್ನಿ ಆ ಸನ್ನಿಧಾನದ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಕರ್ನಾಟಕ ರಾಜ್ಯದ ದಕ್ಷಿಣ ಕಾಶಿ ಅಂತಲೇ ಹೆಸರಾಗಿರುವಂಥ ದಕ್ಷಿಣ ಭಾರತದ ಹಿಂದೂ ತೀರ್ಥಯಾತ್ರೆಯ ಪಟ್ಟಣವಾದ ನಂಜನಗೂಡು, ಇಲ್ಲಿ ಇರುವಂಥ ಪುರಾತನ ದೇವಾಲಯ ಇದಾಗಿದೆ. ಇದು ನಂಜುಂಡೇಶ್ವರನ ಪುರಾತನ ದೇವಾಲಯವಾಗಿದೆ. ಶಿವನ ಇನ್ನೊಂದು ಹೆಸರು ನಂಜುಂಡೇಶ್ವರ, ಶ್ರೀಕಂಠೇಶ್ವರ ಅಂತ ಕರೀತಾರೆ. ದೇವಸ್ಥಾನವು ಕಾವೇರಿಯ ಉಪನದಿಯಾದ ಕಪಿಲಾ ನದಿಯ ಬಲದಂಡೆಯಲ್ಲಿದೆ. ಸುಮಾರು 52 ಚದರ ಅಡಿ ವಿಸ್ತೀರ್ಣದ ಆಚ್ಛಾದಿತ ಪ್ರದೇಶದ ದೃಷ್ಟಿಯಿಂದ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದಿರುವ ಈ ಆಲಯದ ಉದ್ದ 380 ಅಡಿ ಮತ್ತು ಅಗಲ 168 ಅಡಿ. 146ಕ್ಕೂ ಹೆಚ್ಚು ಕಂಬಗಳು ಈ ಆಲಯಕ್ಕೆ ಆಸರೆಯಾಗಿವೆ. ಹೀಗೆ ಬೃಹತ್ ಮತ್ತು ಮಹತ್ ಎರಡೂ ದೃಷ್ಟಿಯಿಂದನೂ ವಿಶೇಷವಾಗಿರುವ ಈ ಆಲಯ ನಂಜನಗೂಡಿನ ಜೀವನಾಡಿಯಾಗಿದೆ ಅಂತ ಅಂದರೆ ತಪ್ಪಾಗೋದಿಲ್ಲ. ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಮಂಥನ ಮಾಡುತ್ತಿದ್ದಾಗ ಮೊದಲು ಬಂದಿದ್ದೇ ಹಾಲಾಹಲ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಇದರ ತಾಪವನ್ನು ತಾಳಲಾರದೆ ಪ್ರಪಂಚ ನಾಶವಾಗುತ್ತಿರಲು ಶಿವನು ಈ ನಂಜನ್ನು ಕುಡಿದಾಗ ಮಾತೆ ಪಾರ್ವತಿ ಆ ನಂಜನ್ನು ಶಿವನ ಕಂಠದಲ್ಲೇ ಬಂಧಿಸುತ್ತಾಳೆ. ನಂಜನ್ನು ಉಂಡ ಶಿವನಿಗೆ ನಂಜುಂಡ ಮತ್ತು ನಂಜಾಗಿದ್ದ ಕಂಠಕ್ಕೆ ಶ್ರೀಕಂಠ ಎಂದು ಹೆಸರಾಯಿತು. ಈ ಆಲಯದ ಲಿಂಗಕ್ಕೆ ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರ ಅಂತ ಕರೀತಾರೆ. ಈ ಸ್ಥಳ ಪುರಾಣದ ಪ್ರಕಾರ ಸ್ವಯಂ ಉದ್ಭವವಾದ ಚತುರ್ಯುಗದ ಮೂರ್ತಿ ಎನ್ನುತ್ತದೆ. ಕೈಲಾಸದ ಶಿಖರ ಭಾಗ ಇಲ್ಲಿ ಬಿದ್ದು ಲಿಂಗರೂಪವಾಯಿತು ಅನ್ನುತ್ತದೆ. ವಿಷಂಪ್ರಾಜಿ ಸೊಪ್ಪಿನ ಮಳೆಯ ನಡುವೆ ಉದುಗಿ ಹೋಗಿದ್ದ ಲಿಂಗವನ್ನು ಪತ್ತೆ ಹಚ್ಚಿದ ಪರಶುರಾಮ ಇಲ್ಲಿ ತಪಸ್ಸನ್ನ ಆಚರಿಸುವುದರ ಮೂಲಕ ತನ್ನ ಪಾಪ ಕಳೆದುಕೊಂಡರೆ, ಸತಿಯನ್ನ ಶಪಿಸಿ ಬಂದ ಗೌತಮರು ಈ ಲಿಂಗದ ಆರಾಧನೆಯಿಂದ ಮನಸ್ಸು ಸಮಾಧಾನ ಹೊಂದಿ ಲಿಂಗಕ್ಕೆ ಆಲಯ ಕಟ್ಟಿಸಿ ರಥೋತ್ಸವ ಏರ್ಪಡಿಸಿದರಂತೆ. ಈಶ್ವರನ ಮುಕುಟದಿಂದ ರತ್ನಮಣಿ ಬಿದ್ದ ಸ್ಥಳ ಮಣಿಕರ್ಣಿಕಾ ತೀರ್ಥವಾಯಿತು. ವೃಶ್ಚಿಕ ಮಾಸದಲ್ಲಿ ಎಲ್ಲ ಪುಣ್ಯ ತೀರ್ಥಗಳು ಕಪಿಲೆಯಲ್ಲಿ ಸೇರುವುದರಿಂದ ಈ ಸಮಯದಲ್ಲಿ ಇಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ತೀರ್ಥಗಳಲ್ಲೂ ಮಿಂದ ಪುಣ್ಯ ಬರುತ್ತದೆ ಎಂದು ಪುರಾಣ ತಿಳಿಸುತ್ತದೆ. ಈ ಆಲಯವು ಮೇಲ್ನೋಟಕ್ಕೆ ದಕ್ಷಿಣಾತ್ಯ ಶೈಲಿಯ ಮೈಸೂರು ಒಡೆಯರ ಕಾಲದ ವಾಸ್ತು ಎಂಬುದು ಸ್ಪಷ್ಟವಾದರೂ ಸೂಕ್ಷ್ಮ ಅವಲೋಕನ
ಇಡೀ ಕಟ್ಟಡ ಒಂದೇ ಕಾಲದ ರಚನೆಯಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತೆ. 9ನೇ ಶತಮಾನದಿಂದ 20ನೇ ಶತಮಾನದವರೆಗೂ ಈ ದೇವಸ್ಥಾನದ ರಚನೆ ಆಯ್ತಂತೆ. ಈ ದೇವಾಲಯದ ಮೊದಲ ಉಲ್ಲೇಖವು 10ನೇ ಶತಮಾನದ ಗಂಗರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಅಂತ ನಂಬಲಾಗಿದೆ. ಮೂಲ ಗರ್ಭಗುಡಿ ಮತ್ತು ಸುಖನಾಸಿಗಳು ಗಂಗರ ಕಾಲದ ರಚನೆ. ಚೋಳರ ಕಾಲದಲ್ಲಿ ಹಲವಾರು ದತ್ತಿಗಳನ್ನು ಮತ್ತು ಸುಧಾರಣೆಗಳನ್ನು ಕಂಡಿದೆ. ಈ ಚೋಳರ ವಾಸ್ತುಶೈಲಿಯನ್ನು ಆಲಯದ ಮೂಲ ನಿರ್ಮಾಣಗಳಲ್ಲಿ ಗುರುತಿಸಬಹುದು. ಇದಾದ್ಮೇಲೆ ಈ ಪ್ರದೇಶವನ್ನು ಹೊಯ್ಸಳರು ವಶಪಡಿಸಿಕೊಂಡು ಈ ದೇವಾಲಯವನ್ನು ವಿಸ್ತರಿಸಿದ್ರಂತೆ. ಈ ಕಾಲದಲ್ಲಿ ನವರಂಗ ರೂಪುಗೊಂಡಿತಂತೆ. 16 ಕಂಬಗಳಿಂದ ಕೂಡಿದ ಅತಿ ವಿಶಾಲವಾಗಿ ನಿರ್ಮಿತವಾದ ಈ ನವರಂಗ ನಂತರ ನಿರ್ಮಾಣವಾಗಿರುವ 7 ಚಿಕ್ಕ ಗುಡಿಗಳಿಂದಾಗಿ ಈಗ 9 ಕಂಬಗಳಿಗೆ ಸಂಕುಚಿತವಾಗಿದೆ. ಮಹಾದ್ವಾರದ ಮುಂದೆ ಇರುವಂಥ ನಾಟ್ಯ ಗಣಪತಿ ಇದು ಹೊಯ್ಸಳರ ಶೈಲಿ ಅನ್ನೋದು ಕಂಡುಬರುತ್ತೆ. ಒಳಗಿನ ಮಹಾದ್ವಾರ, ರಾಜಗೋಪುರ, ಬಲಿಪೀಠ, ಧ್ವಜಸ್ತಂಭ, ಸ್ವಪ್ನ ಗಣಪತಿ, ದಕ್ಷಿಣಾಮೂರ್ತಿ, ಸೂರ್ಯನಾರಾಯಣ, ಪಾರ್ವತಿ ವಿಗ್ರಹ ಮತ್ತು ಗುಡಿ, ನಾರಾಯಣ ಸ್ವಾಮಿ ಗುಡಿಯು, ಶ್ರೀದೇವಿ ಮತ್ತು ಭೂದೇವಿ ವಿಗ್ರಹ, ಆಲಯದ ಮುಂದಿರುವ ಕಲ್ಯಾಣಿ ವಿಜಯನಗರದ ಆರಂಭ ಕಾಲದ ರಚನೆಗಳಾಗಿವೆ. ಈ ಬಲಿಪೀಠದ ಮೇಲೆ 1432ರ ಶಾಸನವು ದಾಖಲೆಯಾಗಿದೆ. 17 ಮತ್ತು 18ನೇ ಶತಮಾನದಲ್ಲಿ ಮೈಸೂರಿನ ಒಡೆಯರ್ ವಂಶಸ್ಥರು ಇದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿದ್ರಂತೆ. ನಂಜುಂಡೇಶ್ವರನ ಆರಾಧಕರಾದ ಇವರ ಕೊಡುಗೆಯು ದಾಖಲೆ 1644ರಲ್ಲಿ ದೊರೆಯುತ್ತದೆ. ಚಾಮರಾಜ ಒಡೆಯರ ಪುತ್ರ ರಾಜ ಒಡೆಯರ್ ದಾಯಾದಿ ದಳವಾಯಿ ವಿಕ್ರಮರಾಯ ನಿರ್ಮಿಸಿದ ದೊಡ್ಡ ಬಸವನ ವಿಗ್ರಹದೊಂದಿಗೆ ಮುಂದೆ ವರಪ್ರಕಾರ ಹಾಗೂ ಬಸವನ ಕಟ್ಟೆಯನ್ನು ನಿರ್ಮಿಸಿ ವಿಶಾಲಗೊಳಿಸಿದವರು ಕಳಲೆ ನಂಜರಾಜ. 9 ಅಂತಸ್ತಿನ 120 ಅಡಿ ಎತ್ತರದ ದೇವಾಲಯದ ಗೋಪುರ ಮತ್ತು ಅದರ ವಿಸ್ತಾರವಾದ ಹೊರಭಾಗವನ್ನು ಮೈಸೂರು ರಾಜ ಕೃಷ್ಣರಾಜ ಒಡೆಯರ್ ಅವರ 3ನೇ ರಾಣಿ ದೇವರಾಜಮ್ಮಣ್ಣಿ ಅವರು ನಿರ್ಮಿಸಿದ್ದಾರೆ. ಶಿವಪುರಾಣದಲ್ಲಿ ನಂಜನಗೂಡನ್ನು ಶ್ರೀ ಗರಲಪುರಿ ಎಂದು ಉಲ್ಲೇಖಿಸಲಾಗಿದೆ. ಪೌರಾಣಿಕ ಪವಿತ್ರ ಸ್ಥಳವು ದಕ್ಷಿಣ ಭಾರತದಲ್ಲಿನ ಶಿವನ ವಾಸಸ್ಥಾನವಾಗಿದೆ ಅಂತ ಹೇಳಲಾಗುತ್ತೆ. ನಾನು ನಿಮ್ಗಾಗಲೇ ಹೇಳ್ದಾಗೆ ಇದನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ತನ್ನ ಭಕ್ತರಾದ ದೇವತೆಗಳು ಮತ್ತು ನಾರದ ಋಷಿಗಳ ಮನವಿಗೆ ಶಿವನು ಕಾಣಿಸಿಕೊಂಡನು. ಕೇಶಿ ಎಂಬ ರಾಕ್ಷಸನು ಬ್ರಹ್ಮ ಮತ್ತು ವಿಷ್ಣು ದೇವರಿಂದ ವರವನ್ನ ಪಡೆದಿದ್ರಂತೆ. ಅವರು ಅವನನ್ನು ಕೊಲ್ಲೋದಿಕ್ಕೆ ಸಾಧ್ಯ ಆಗಿಲ್ಲ. ಈ ವರದಿಂದ ಅವನು ಅಮರನಂತೆ ಒಳ್ಳೆಯವನೆಂದು ಭಾವಿಸಿದನು. ಜನರು, ದೇವತೆಗಳು ಹಾಗೂ ಋಷಿಗಳನ್ನು ತೊಂದರೆಗೊಳಿಸಿದನು. ಅಂತಿಮವಾಗಿ ನಾರದ ಋಷಿ ದೇವತೆಗಳೊಂದಿಗೆ ಶಿವನನ್ನ ಎಲ್ಲರನ್ನೂ ರಕ್ಷಿಸುವಂತೆ ಮನವಿ ಮಾಡಿದರು. ಭಗವಾನ್ ಶಿವನು ನಂಜನಗೂಡಿನಲ್ಲಿ ಕಾಣಿಸಿಕೊಂಡು ಕೇಶಿ ಎಂಬ ರಾಕ್ಷಸನನ್ನು ಕೊಂದನು. ಭಗವಾನ್ ಶಿವನು ತನ್ನ ಅಂಶಕ್ಕೆ ಭರವಸೆ ನೀಡಿದನು. ತನ್ನ ದೈವಿಕ ಆತ್ಮದ ಒಂದು ಭಾಗವು ಯಾವಾಗಲೂ ಇಲ್ಲಿಯೇ ಉಳಿಯುತ್ತದೆ ಮತ್ತು ಮಾನವೀಯತೆಯನ್ನು ಆಶೀರ್ವದಿಸುತ್ತದೆ. ಈ ಸ್ಥಳವು ಪಾಪ ವಿನಾಶಿನಿ, ಪಾಪಗಳನ್ನು ಹೋಗಲಾಡಿಸುತ್ತದೆ ಎಂದು ಶಿವನು ಭರವಸೆ ನೀಡಿದನು.
ಈ ಶ್ರೀಕಂಠೇಶ್ವರನನ್ನ ಪ್ರಾರ್ಥಿಸುವ ಪ್ರತಿಯೊಬ್ಬ ಮನುಷ್ಯನು ಪವಿತ್ರ ಕಬಿನಿ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಪಾಪಗಳನ್ನು ತೊಡೆದು ಹಾಕುತ್ತಾನೆ ಮತ್ತು ಭಗವಂತ ಶಿವನಿಂದ ಆಶೀರ್ವದಿಸುತ್ತಾನೆ. ಆ ಭಗವಾನ್ ಪರಶುರಾಮನೇ ತನ್ನ ತಂದೆಯ ಆದೇಶದಂತೆ ತಾಯಿಯ ಶಿರಶ್ಛೇದನ ಮಾಡಿದ ನಂತರ ಪಾಪಗಳನ್ನು ತೊಡೆದು ಹಾಕಲು ನಾರದ ಮುನಿಗಳ ಸಲಹೆಯಂತೆ ನಂಜನಗೂಡಿನ ನಂಜುಂಡೇಶ್ವರನನ್ನ ಪ್ರಾರ್ಥಿಸಿ ಆ ಶಿವನು ಪ್ರತ್ಯಕ್ಷನಾಗಿ ಒಂದು ಮಂಟಪವನ್ನ ನಿರ್ಮಿಸಿ ಶಿವಲಿಂಗಕ್ಕೆ ಪೂಜೆ ಮಾಡಲು ಸಲಹೆ ನೀಡಿದ್ರಂತೆ. ಹೀಗೆ ಕೊಡಲಿಯಿಂದ ಅಲ್ಲಿದ್ದಂಥ ಪೊದೆಗಳನ್ನ ತೆರವುಗೊಳಿಸುವಾಗ ಅವರಿಗೆ ಅರಿವಿಲ್ಲದೆ ಪರಶುರಾಮರ ಕೊಡಲಿಯು ಶಿವಲಿಂಗಕ್ಕೆ ತಾಗಿ ರಕ್ತಸ್ರಾವ ಆಗ್ತಾ ಇತ್ತಂತೆ. ಆಗ ಪರಶುರಾಮರು ತುಂಬ ತಪ್ಪಿತಸ್ಥರೆಂದು ಭಾವಿಸಿದರು. ನಾನು ಒಂದು ಪಾಪವನ್ನು ಕಳೆದುಕೊಳ್ಳಲು ಬಂದು ಮತ್ತೊಂದು ಪಾಪವನ್ನು ಮಾಡಿದ್ದೇನೆ, ಇದು ಕ್ಷಮಿಸಲಾಗದ ಅಪರಾಧ ಅನ್ನೋ ಮನೋಭಾವ ಅವರಲ್ಲಿ ಬಂದಂತೆ. ತನ್ನನ್ನು ತಾನು ಕೊಲ್ಲುವುದರ ಮೂಲಕ ಈ ಪಾಪದಿಂದ ವಿಮೋಚನೆ ಹೊಂದುತ್ತೇನೆ ಎಂಬ ಭಾವನೆಯನ್ನು ಬೆಳೆಸಿಕೊಂಡು ತನ್ನನ್ನು ತಾನು ಕೊಲ್ಲುವುದಕ್ಕೆ ಹೋದರಂತೆ. ಆಗ ಶಿವನು ಕಾಣಿಸಿಕೊಂಡು ಆಶೀರ್ವಾದ ಮಾಡಿದ್ರಂತೆ. ರಕ್ತಸ್ರಾವವಾಗುತ್ತಿದ್ದ ಶಿವಲಿಂಗದ ಮೇಲೆ ಒದ್ದೆಯಾದ ಮಣ್ಣನ್ನು ಹಚ್ಚೋದಿಕ್ಕೆ ಹೇಳಿದ್ರಂತೆ. ಅದರಿಂದ ಆ ರಕ್ತಸ್ರಾವ ನಿಂತೋಯ್ತಂತೆ. ಇದರಿಂದ ನಂಜನಗೂಡಲ್ಲಿ ಇರುವಂಥ ಮಣ್ಣಿನಲ್ಲಿ ಅಪಾರವಾದ ಗುಣಪಡಿಸುವ ಶಕ್ತಿ ಇದೆ ಅಂತ ಕೂಡ ಹೇಳ್ತಾರೆ. ಹೀಗೆ ಒಂದು ಸಲ ಪಾರ್ವತಿ ದೇವಿ ಕೂಡ ಈ ಸ್ಥಳವನ್ನು ನೋಡೋದಕ್ಕೆ ಇಷ್ಟಪಟ್ಟಾಗ ಶಿವ ಪಾರ್ವತಿಯನ್ನು ಕಬಿನಿ ನದಿ ಹತ್ರ ಕರ್ಕೊಂಡು ಬರ್ತಾರಂತೆ. ದೇವಿಯು ಕಬಿನಿ ನದಿಯನ್ನು ಸ್ಪರ್ಶಿಸೋದಿಕ್ಕೆ ಬಾಗಿದಾಗ ರತ್ನದ ಮಣಿಯೊಂದು ತನ್ನ ಕಿರೀಟದಿಂದ ನೀರಿನಲ್ಲಿ ಬಿದ್ದಿತಂತೆ. ಶಿವನು ಪ್ರಸನ್ನನಾಗಿ, ದೇವಿ, ಇಲ್ಲಿಯವರೆಗೆ ಈ ಸ್ಥಳವು ನನ್ನ ದೈವಿಕ ಆಶೀರ್ವಾದ ಮತ್ತು ಉಪಸ್ಥಿತಿಯನ್ನ ಹೊಂದಿತ್ತು. ಈ ಕ್ಷಣದಿಂದ ಅದು ನಿಮ್ಮ ಉಪಸ್ಥಿತಿ, ಅನುಗ್ರಹ ಮತ್ತು ಆಶೀರ್ವಾದವನ್ನು ಹೊಂದಿರುತ್ತದೆ. ದಕ್ಷಿಣ ಮಣಿಕರ್ಣಿಕಾ ಘಾಟ್ ಎಂದು ಕರೆಯುತ್ತಾರೆ. ಮತ್ತೆ ಇಲ್ಲಿರುವಂಥ ಶಿವಲಿಂಗ 3 ಅಡಿ ಎತ್ತರದ ನಯವಾದ ಕೃಷ್ಣಶಿಲೆಯಿಂದ ರೂಪುಗೊಂಡಿದೆ. ಇದರ ಮೇಲಿರುವ ಬ್ರಹ್ಮಸೂತ್ರದ ಲಕ್ಷಣಗಳಿಂದ ಇದನ್ನ ವಿಜಯನಗರದ ಆರಂಭ ಕಾಲದ್ದೆಂದು ಗುರುತಿಸಬಹುದು. ಈ ಲಿಂಗದ ವಾಯುವ್ಯ ಭಾಗದಲ್ಲಿರುವ ಅರ್ಧಚಂದ್ರಾಕೃತಿಯ ಗುರುತು ಅಂದು ಪರಶುರಾಮರ ಕೊಡಲಿಯಿಂದ ಆಗಿದ್ದು ಎಂಬ ಪ್ರತೀತಿ ಇದೆ. ಇನ್ನು ಇಲ್ಲಿರುವಂಥ ಆದಿಕೇಶವ 2.5 ಅಡಿ ಎತ್ತರದ ಜನಾರ್ದನ ವಿಗ್ರಹ ಮತ್ತು ಅದರ ಗರ್ಭಗುಡಿಗಳು ನಂಜುಂಡೇಶ್ವರನ ಗರ್ಭಗುಡಿಗಿಂತಲೂ ಪುರಾತನವಾದದ್ದು. ನಂಜುಂಡೇಶ್ವರನ ಆಲಯಕ್ಕಿಂತ ಮೊದಲೇ ಇಲ್ಲಿ ನಾರಾಯಣನ ಗುಡಿ ಇದೆ. ಇದರ ನಂತರ ನಂಜುಂಡೇಶ್ವರನ ಗುಡಿ ನಿರ್ಮಾಣವಾಗಿ ಕ್ರಮೇಣ 2 ಗುಡಿಗಳು ಒಂದೇ ಆವರಣಕ್ಕೆ ಸೇರಿ ಹೋದಂತಾಗಿದೆ. ಆದಿಕೇಶವನಿಗೆ ಗೋಕುಲಾಷ್ಟಮಿ, ಲಕ್ಷ್ಮೀ ಕಲ್ಯಾಣ, ಬೃಂದಾವನೋತ್ಸವ ಮುಂತಾದ ದಿನಗಳಲ್ಲಿ ವಿಶೇಷ ಪೂಜೆ, ಉತ್ಸವ ನಡೆಯುತ್ತಿದ್ದು ಸತ್ತವರಿಗೆ ವೈಕುಂಠದ ಬಾಗಿಲು ತೆರೆಸುವ ಆಚರಣೆ ಇನ್ನೂ ರೂಢಿಯಲ್ಲಿದೆ. ಇನ್ನು ಇಲ್ಲಿರುವಂಥ ಪಾರ್ವತಿ ದೇವಿ ವಿಜಯನಗರ ಶೈಲಿಯ 4.5 ಅಡಿ ಎತ್ತರದ ಈ ವಿಗ್ರಹಕ್ಕೆ ತಾಳಿ, ಕಂಠಿಹಾರ, ಭುಜಕೀರ್ತಿ, ಕೈಕಡಗ, ಕಾಲುಂದಗೆ ಹಾಗೂ ಕರಂಡ ಶೈಲಿಯ ಮುಕ್ಕುಟದ ಅಲಂಕಾರಗಳಿವೆ. ಶ್ರೀಚಕ್ರವು ದೇವಿಯ ಮುಂದೆ ಇದೆ.
ಇನ್ನು ಇಲ್ಲಿರುವಂಥ ದೊಡ್ಡ ಬಸವ, ಈಗ ಆಲಯದ ಒಳಗೆ ಸೇರಿರುವ ಈ ಬಸವ ನಿರ್ಮಾಣ ಕಾಲದಲ್ಲಿ ಆಲಯದ ಹೊರಗೆ ಸ್ಥಾಪಿಸಲಾಗಿತ್ತು. ಇದು ಇಲ್ಲಿಯ ಆಲಯದ ಪ್ರಧಾನ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಸುಮಾರು 8 ಅಡಿ ಎತ್ತರವಿರುವ ನಯವಾದ ಕಪ್ಪು ಏಕಶಿಲೆಯಿಂದ ನಿರ್ಮಿತವಾಗಿರುವ ಈ ನಂದಿ ವಿಗ್ರಹವು ಗತದಲ್ಲಿ ಚಾಮುಂಡಿ ಬೆಟ್ಟದ ಬಸವನಿಗಿಂತ ಕಿರಿದಾಗಿದ್ದರೂ ಕಲೆಗಾರಿಕೆಯಲ್ಲಿ ಅತ್ಯುತ್ತಮವಾಗಿದೆ. ಶವ ಪುರಾತನರು ದೇವಸ್ಥಾನದ ದಕ್ಷಿಣ ಪ್ರಾಕಾರದಲ್ಲಿರುವ ಈ 66 ಪುರಾತನ ವಿಗ್ರಹಗಳು ಚೋಳ ಕಾಲದ್ದೆಂಬ ಮಾತಿದೆ. ಆದರೆ ವಿಗ್ರಹ ಶೈಲಿಯ ಶಿಲ್ಪಿ ಶೈಲಿಯು 18ನೇ ಶತಮಾನವನ್ನು ಪ್ರತಿನಿಧಿಸುತ್ತದೆ. ಈ ಆಲಯದಲ್ಲಿರುವ ಲೀಲಾಮೂರ್ತಿಗಳು ಆಲಯದ ಉತ್ತರ ಪ್ರಾಕಾರದಲ್ಲಿ ಈಶ್ವರನ ವಿವಿಧ ಲೀಲೆಗಳನ್ನು ಸಾರುವ 25 ಮೂರ್ತಿಗಳಿವೆ. ಮುಮ್ಮಡಿ ಕೃಷ್ಣರಾಜ ಒಡೆಯರಿಂದ ನಿರ್ಮಿತವಾಗಿರುವ ಈ ಮೂರ್ತಿಗಳು ಸಹಜ ಸುಂದರ ಕೆತ್ತನೆಯಿಂದ ಕೂಡಿದ್ದು 19ನೇ ಶತಮಾನದ ಮೂರ್ತಿ ಶಿಲ್ಪಕ್ಕೆ ಅತ್ಯುತ್ತಮ ಮಾದರಿಯಾಗಿದೆ. ಇವುಗಳಲ್ಲಿ ಕಾಳಸಂಹಾರ ಮೂರ್ತಿ ಮಾರ್ಕಂಡೇಯನನ್ನು ಯಮನಿಂದ ರಕ್ಷಿಸಲು ಮುಂದಾದ ಶಿವ ಮೃತ್ಯುಂಜಯ ರೂಪವನ್ನ ಹೊಂದಿರುವುದರಿಂದ ವಿಶೇಷ ಮಹತ್ವ ಪಡೆದಿದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಈ ಸ್ವಾಮಿಯ ಬಗ್ಗೆ ಅಪಾರವಾದ ಭಕ್ತಿಯನ್ನ ಹೊಂದಿದ್ದರಿಂದ ಕುಟುಂಬ ಸಮೇತರಾಗಿ ಅವರ ಭಕ್ತಿ ವಿಗ್ರಹವು ಈ ಆಲಯದ ದಕ್ಷಿಣ ಪ್ರಾಕಾರದಲ್ಲಿದೆ. ಇನ್ನು ಚಂಡಿಕೇಶ್ವರ ಆಲಯದ ಕಾವಲುಗಾರನಾದ ಇವನು ಆಲಯಕ್ಕೆ ಬಂದು ಹೋಗುವವರ ಪುಣ್ಯದ ಲೆಕ್ಕ ಇಡುವವನು ಎಂಬ ನಂಬಿಕೆ ಇದೆ. ಹೀಗಾಗಿ ತಾವು ಬಂದಿದ್ದರ ಬಗ್ಗೆ ಈತನಿಗೆ ಮನವರಿಕೆ ಮಾಡಿಕೊಡಲು ಇವನ ಪುಟ್ಟ ಗುಡಿಯ ಕಡೆ ಗೋಡೆ ಹೊತ್ತಿ ಚಪ್ಪಾಳೆ ತಟ್ಟಿ ಈಶ್ವರನ ದರ್ಶನ ಆಯಿತು, ಈಗ ನಿನ್ನ ದರ್ಶನಕ್ಕೆ ಬಂದಿದ್ದೇವೆ ಎಂದು ಪ್ರಾರ್ಥನೆ ಸಲ್ಲಿಸುತ್ತ ಅಲ್ಲದೆ ಮಕ್ಕಳ ಚಂಡಿಯನ್ನ ನಿವಾರಿಸುವ ಶಕ್ತಿ ಈತನಲ್ಲಿದೆ. ಮಕ್ಕಳಿಂದ ಪೂಜೆ ಮಾಡಿಸಿ ಮಗುವಿನ ಚಂಡಿತನವನ್ನು ತೆಗೆದು ಸಾಧುತನವನ್ನು ಕೊಡು ಎಂದು ಬೇಡಿ ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಇನ್ನು ಲೋಹ ವಿಗ್ರಹಗಳು ಆಲಯದಲ್ಲಿ ಸುಮಾರು 91 ಲೋಹ ವಿಗ್ರಹಗಳನ್ನು ನೋಡಬಹುದು. ಇವುಗಳಲ್ಲಿ ಹೆಚ್ಚು ಬಳಕೆಯಲ್ಲಿರೋದು ಅಸ್ತ್ರಮೂರ್ತಿ, ಚಂದ್ರಶೇಖರ ಪಾರ್ವತಿ ಮತ್ತು ಉಮಾಮಹೇಶ್ವರರ ವಿಗ್ರಹಗಳು, ತಾಂಡವೇಶ್ವರ ಶಿವಕಾಮಿನಿ ವಿಗ್ರಹ, ನಟರಾಜನ ಪ್ರತಿರೂಪವಾಗಿ ನಿತ್ಯ ಪೂಜೆ ಪಡೆಯುತ್ತಿವೆ. ಗಣಪತಿ, ದೇವಸೇನ, ಸುಬ್ರಹ್ಮಣ್ಯ, ವಲ್ಲಿದೇವಿ, ಮನೋನ್ಮಣಿ, ಚಂಡಿಕೇಶ್ವರ ವಿಗ್ರಹಗಳು ಹಬ್ಬ ಜಾತ್ರೆಗಳ ವೇಳೆಯಲ್ಲಿ ರಥಗಳನ್ನೇರುತ್ತವೆ. ಉಳಿದಂತೆ 63 ಪುರಾತನದ ಲೋಹ ವಿಗ್ರಹಗಳು ಕಳಲೆ ನೆಂಜರಾಜಯ್ಯನಿಂದ ಕೊಡುಗೆಯಾಗಿ ದೇವಾಲಯದ ಅಮೂಲ್ಯ ಆಸ್ತಿಯಾಗಿವೆ. ಇನ್ನು ಆಲಯದ ಹೊರ ಪ್ರಾಕಾರದ 4 ದಿಕ್ಕಿನ ಗೋಡೆಗಳ ಮೇಲೆ ಇಟ್ಟಿಗೆ ಮತ್ತು ಗಾರೆಯಿಂದ ನಿರ್ಮಿತವಾದ ಅಲಂಕಾರಿಕ ಚಿಕ್ಕ ಗೋಪುರಗಳ ಕೋಷ್ಠ ಸುತ್ತುವರೆದಿದೆ. ಪ್ರತಿಯೊಂದು ಕೋಷ್ಠದ ಒಳಗೆ ಇರುವ ಶಿವಮೂರ್ತಿಗಳು ಶಿಲ್ಪದ ದೃಷ್ಟಿಯಿಂದ ಮಹತ್ವದ ದೇವಮೂರ್ತಿಗಳಾಗಿವೆ. ಅಷ್ಟದಿಕ್ಪಾಲಕರು ನಾರಾಯಣ, ಬ್ರಹ್ಮ, ವೀರಭದ್ರ, ಚಾಮುಂಡೇಶ್ವರಿ, ಭೈರವ, 16 ವಿವಿಧ ಭಂಗಿಗಳ ಸುಬ್ರಹ್ಮಣ್ಯ, 7 ರೀತಿಯ ತಾಂಡವೇಶ್ವರ, 10 ಮಾದರಿಯ ದಕ್ಷಿಣಾಮೂರ್ತಿ, 25 ಲೀಲಾಮೂರ್ತಿಗಳು ಮತ್ತು 4 ವಿನ್ಯಾಸದ ಗಣಪತಿಗಳು, 7 ಮಾತೃಕೆಯರು ಮುಂತಾದ ವೈವಿಧ್ಯಮಯ ಗಾರೆ ಶಿಲ್ಪಗಳಿವೆ. ಅಪೂರ್ವ ವಿನ್ಯಾಸದಿಂದ ಕೂಡಿದ
ಇವು ಆಲಯಕ್ಕೆ ಬಾಹ್ಯ ಆಕರ್ಷಣೆಯನ್ನು ನೀಡುವುದರ ಜೊತೆಗೆ ಕಲಾಶೈಲಿಯಿಂದ ಆಲಯದ ಆಂತರಿಕ ಮಹತ್ವವನ್ನು ಹೆಚ್ಚಿಸಿವೆ. ಆಲಯದಲ್ಲಿ ಒಟ್ಟು 5 ವಿಮಾನಗಳು ಹಾಗೂ 2 ಮಹಾಗೋಪುರಗಳಿವೆ. ನಂಜುಂಡೇಶ್ವರನ ವಿಮಾನದ ಎಡ ಮತ್ತು ಬಲಭಾಗದಲ್ಲಿ ಬಿಲ್ವ ವೃಕ್ಷಗಳು ಬೆಳೆದಿವೆ. ಪಾರ್ವತಿ ಗುಡಿಯ ಬಲಪಕ್ಕದ ಬೆಳಕಿನ ಕಿಂಡಿಯ ಮೂಲಕ ನೋಡಿದರೆ ಎಡಭಾಗದ ವೃಕ್ಷ ಕಾಣಿಸುತ್ತದೆ. ಇದರ ದರ್ಶನದಿಂದ ಆಶ್ಚರ್ಯ, ಆನಂದಗಳ ಜೊತೆಗೆ ಅಲೌಕಿಕವಾದ ಅನುಭೂತಿಯನ್ನು ಭಕ್ತರು ಪಡೆಯುತ್ತಾರೆ. ಇನ್ನು ನಂಜುಂಡೇಶ್ವರನ ಜಾತ್ರೆಯ ಮುಖ್ಯ ಆಕರ್ಷಣೆ ಅಂದರೆ ಇಲ್ಲಿನ ಪಂಚರಥಗಳು. ದೊಡ್ಡ ರಥ ಸುಮಾರು 90 ಅಡಿ ಎತ್ತರವಿದ್ದರೆ ಚಿಕ್ಕ ರಥ ಸುಮಾರು 40 ಅಡಿ ಎತ್ತರವಿದೆ. ಅಲ್ಲದೆ ಇತ್ತೀಚೆಗೆ ಸುಮಾರು 40 ಅಡಿ ಎತ್ತರದ ಬೆಳ್ಳಿ ರಥವನ್ನು ಮಾಡಿಸಲಾಗಿದೆ. ದೊಡ್ಡ ರಥ ಮತ್ತು ಅಮ್ಮನವರ 2 ರಥಗಳು ಪುರಾತನವಾದವು. ಗೌತಮ ರಥಗಳೆಂದೇ ಪ್ರಸಿದ್ಧ ಹೊಂದಿವೆ. 1819ರಲ್ಲಿ ಈ ರಥಗಳನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಊರ್ಜಿಯನ್ನು ಬಳಸುತ್ತಾರೆ, ಅಂದರೆ ಹಗ್ಗವನ್ನು ಬಳಸ್ತಾರೆ. ರಥ ಎಳೆಯಲು ಸಾವಿರಾರು ಜನ ಕೈ ಹಾಕಿದ್ರೂ ರಥ ಜಗ್ಗದೆ ನಿಂತರೆ ಅದನ್ನು ಮುಂದೂಡಲು ಆನೆಯ ನೆರವನ್ನು ಪಡೆದುಕೊಳ್ತಾರೆ. ಉಳಿದ 4 ರಥಗಳ ಅಲಂಕಾರವು ಹೀಗೆ ಇರುತ್ತದೆ. ಆದರೂ 3 ಆಯಾಮಗಳಲ್ಲಿ ಅವುಗಳ ವಿಸ್ತೀರ್ಣ ಕಡಿಮೆ ಆಗುತ್ತದೆ. ಚಿಕ್ಕ ರಥವನ್ನು ಪ್ರತಿ ಹುಣ್ಣಿಮೆ ಮತ್ತಿತರ ಹಬ್ಬಗಳಲ್ಲಿ ನಡೆಯುವ ರಥೋತ್ಸವಗಳಲ್ಲೂ ಕೂಡ ಬಳಸಿಕೊಳ್ಳುತ್ತಾರೆ. ಇನ್ನು ಎಲ್ರಿಗೂ ಗೊತ್ತಿರೋ ಹಾಗೆ ಈ ದೊಡ್ಡ ಜಾತ್ರೆ, ಚಿಕ್ಕ ಜಾತ್ರೆ ದೇವಸ್ಥಾನದಿಂದ ಸುಮಾರು 1.5 ಕಿಲೋಮೀಟರ್ ದೂರದವರೆಗೆ ರಥದ ಬೀದಿಗಳಲ್ಲಿ ಭಕ್ತಾದಿಗಳು ರಥವನ್ನು ಎಳೆಯುತ್ತಾರೆ. ಜಾತ್ರೆ ನಂತರ ಮುಂದಿನ ದಿನಗಳಲ್ಲಿ ಗಿರಿಜಾ ಕಲ್ಯಾಣ 3 ದಿನಗಳ ಕಾಲ ನಡೆಯುತ್ತಂತೆ. ಅಂತಿಮವಾಗಿ ತೆಪ್ಪೋತ್ಸವದೊಂದಿಗೆ ಈ ಕಾರ್ಯಕ್ರಮ ಮುಗಿಯುತ್ತಂತೆ. ಸೊ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಯಾರೆಲ್ಲ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದೀರಾ ನನಗೆ ಗೊತ್ತಿಲ್ಲ. ಆದರೆ ಇದು ನಂಜನಗೂಡಿನ ನಂಜುಂಡೇಶ್ವರ ಸನ್ನಿಧಾನದ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ಇಷ್ಟ ಆಗಿಲ್ಲ ನನಗೆ ಗೊತ್ತಿಲ್ಲ. ಯಾಕೆಂದರೆ ವಿಡಿಯೋ ತುಂಬ ಡ್ರ್ಯಾಗ್ ಆಗಿದೆ. ಯಾಕೆಂದರೆ ದೇವಸ್ಥಾನ ಎಷ್ಟು ವಿಶಾಲವಾಗಿದೆಯೋ ವಿಡಿಯೋ ಅಷ್ಟೇ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಹಾಕಿ. ಬೇರೆ ಏನಾದರೂ ಮಾಹಿತಿ ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ಆ ಮಾಹಿತಿಯನ್ನು ನೀವು ಕೂಡ ನನಗೆ ತಿಳಿಸಿ ಅಂತ ಹೇಳ್ತಾ, ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ, ಇಲ್ಲಿಗೆ ಈ ನಂಜನಗೂಡಿನ ನಂಜುಂಡೇಶ್ವರನಿಗೆ ಒಂದು ಜೈಕಾರವನ್ನು ಹಾಕುತ್ತಾ, ಓಂ ನಮಃ ಶಿವಾಯ, ನಮಸ್ತೆ.